أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين يا أيها الذين آمنوا هل أدلكم على تجارة تنجيكم من عذاب أليم تؤمنون بالله ورسوله وتجاهدون في سبيل الله بأموالكم وأنفسكم ذلكم خير لكم إن كنتم تعلمون يغفر لكم ذنوبكم ويدخلكم جنات يغفر لكم ذنوبكم ويدخلكم جنات تجري من تحتها الأنهار ومساكن طيبة في جنات عدن ذلك الفوز العظيم ಈ ವಚನಗಳ ಅರ್ಥ ಹೀಗಿದೆ: ಎಲೇ ಜನರೇ, ಯಾತನಾಮಯವಾದ ಶಿಕ್ಷೆಯಿಂದ ನಿಮ್ಮನ್ನು ಪಾರು ಮಾಡುವ ಒಂದು ವ್ಯಾಪಾರದ ಕುರಿತು ನಾನು ನಿಮಗೆ ತಿಳಿಯಪಡಿಸಲಿ. ಅದೇನೆಂದರೆ, ನೀವು ಅಲ್ಲಾಹನನ್ನು, ಅವನ ಸಂದೇಶವಾಹಕನನ್ನು ನಂಬಿರಿ ಹಾಗೂ ನಿಮ್ಮ ಸಂಪತ್ತಿನಿಂದಲೂ ದೇಹದಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ತೀವ್ರವಾಗಿ ಪರಿಶ್ರಮಿಸಿರಿ. ನೀವು ಮನಗಂಡರೆ ಅದು ನಿಮಗೆ ಗುಣಕರವಾಗಿದೆ. ಹಾಗೇ ಮಾಡಿದರೆ ಅವನು ನಿಮ್ಮ ಪಾಪಗಳನ್ನು ಕ್ಷಮಿಸಿಬಿಡುವನು ಹಾಗೂ ಕೆಳಬದಿಯಲ್ಲಿ ಕಾಲುವೆಗಳು ಹರಿಯುವ ಸ್ವರ್ಗೀಯ ತೋಟಗಳಲ್ಲಿ ಮತ್ತು ಶಾಶ್ವತ ವಾಸಕ್ಕಿರುವ ಸ್ವರ್ಗಗಳ ಪರಿಶುದ್ಧವಾದ ಭವನಗಳಲ್ಲಿ ನಿಮಗೆ ಪ್ರವೇಶ ನೀಡುವನು. ಅದೇ ಮಹತ್ವದ ವಿಜಯವು. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಒಂದೆಡೆ ಹೀಗೆ ಹೇಳಿರೋರು: ನನ್ನನ್ನು ಸಹ ಮೂಸಾ ಅಲೈಹಿಸ್ಸಲಾಮರ ಮಸೀಹರ ಹಾಗೆಯೇ ಕಳುಹಿಸಲಾಗಿದೆ. ಯಾವ ರೀತಿಯಲ್ಲಿ ಹಜರತ್ ಈಸಾ ಅಲೈಹಿಸ್ಸಲಾಂ ಕರುಣೆ ಮತ್ತು ಕ್ಷಮೆಯ ಬೋಧನೆಯನ್ನು ನೀಡಿದರೋ ಅದೇ ರೀತಿಯಲ್ಲಿ ನನ್ನನ್ನು ಸಹ ಕರುಣೆ, ಕ್ಷಮೆ, ಸಂಧಾನ ಮತ್ತು ಪ್ರೀತಿಯ ಇಸ್ಲಾಮಿಕ ಅಧ್ಯಾಪನಗಳೊಂದಿಗೆ ಮುಹಮ್ಮದಿ ಮಸೀಹಾಗಿ ಕಳುಹಿಸಲಾಗಿದೆ. ಈ ಕಾಲಘಟ್ಟ ಈಗ ಪವಿತ್ರ ಕುರಾನಿನ ಬೋಧನೆಗಳ ಪ್ರಚಾರದ ಕಾಲಘಟ್ಟವಾಗಿದೆ. ಈಗ ಖಡ್ಗದ ಜಿಹಾದಿನ ಕಾಲವಲ್ಲ, ಆದರೆ ಇಸ್ಲಾಮಿನ ಬೋಧನೆಗಳನ್ನು ಹರಡಲಿಕ್ಕಾಗಿ ಲೇಖನೆಯ ಮತ್ತು ತಬ್ಲೀಗಿನ ಜಿಹಾದ್ ಮುಂದುವರೆದಿದೆ. ಯಾವ ರೀತಿಯಲ್ಲಿ ಇಸ್ಲಾಮಿನ ಆರಂಭದಲ್ಲಿ ತ್ಯಾಗಗಳ ಅಗತ್ಯವಿತ್ತೋ ಹಾಗೆಯೇ ಈ ಜಿಹಾದನ್ನು ಜಾರಿಯಲ್ಲಿರಿಸಲಿಕ್ಕಾಗಿಯೂ ಜೀವ, ಸಂಪತ್ತು, ಗೌರವದ ತ್ಯಾಗದ ಅವಶ್ಯಕತೆ ಇದೆ. ಈ ಕಾಲದಲ್ಲಿ ಆರ್ಥಿಕ ಮೇಲುಗೈ ಸಾಧಿಸಲಿಕ್ಕಾಗಿ ಲೋಕದಲ್ಲಿ ಅತಿಯಾದ ಪ್ರಯತ್ನ ನಡೆಯುತ್ತಿದೆ. ದೀನನ್ನು ಈ ಜನರು ಮರೆತು ಬಿಟ್ಟಿರುವರು ಮತ್ತು ಲೌಕಿಕತೆ ಕಡೆಗೆ ಹೆಚ್ಚು ಒಲವು ಇದೆ. ವ್ಯಾಪಾರಗಳಲ್ಲಿ ಮೇಲುಗೈ ಸಾಧಿಸಲು ಮತ್ತು ಲೌಕಿಕ ಸೌಕರ್ಯಗಳನ್ನು ಗಳಿಸಲಿಕ್ಕಾಗಿ ಲೋಕವು ಅತಿಯಾದ ಪ್ರಯತ್ನವನ್ನು ಮಾಡುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಧರ್ಮ ಪ್ರಚಾರಕ್ಕಾಗಿ ತ್ಯಾಗಗಳನ್ನು ಮಾಡುವುದು ಅಲ್ಲಾಹನ ಸಾಮೀಪ್ಯ ಗಳಿಸಲು ಇರುವ ಮಾರ್ಗ ಮತ್ತು ಯಶಸ್ವಿ ವ್ಯಾಪಾರವಾಗಿದೆ. ಇದನ್ನೇ ಅಲ್ಲಾಹನು ಈ ವಚನಗಳಲ್ಲಿ ಪ್ರಸ್ತಾಪಿಸಿರುವನು. ಒಟ್ಟಿನಲ್ಲಿ ಇದು ಹಜರತ್ ಮಸೀಹ್ ಅಲೈಹಿಸ್ಸಲಾಮರ ಕಾಲಘಟ್ಟವಾಗಿದೆ. ಈ ಕಾಲದಲ್ಲಿ ವಿಶೇಷವಾಗಿ ಸಾಂಪತ್ತಿಕ ಜಿಹಾದ್ ಒಂದು ಮುಖ್ಯವಾದ ಕೆಲಸವಾಗಿದೆ. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಜನತ್ಯಾಗದ ಕುರಿತು ಅನೇಕ ಎಡೆಗಳಲ್ಲಿ ಗಮನ ಸೆಳೆದಿದ್ದಾನೆ.
ನೀವು ಅಲ್ಲಾಹನ ಮಾರ್ಗದಲ್ಲಿ ಏಕೆ ಖರ್ಚು ಮಾಡುವುದಿಲ್ಲವೆಂದು ಅಲ್ಲಾಹನು ಕೇಳುತ್ತಾನೆ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿರಿ ಮತ್ತು ತಮ್ಮನ್ನು ತಾವೇ ಸ್ವಂತ ಕೈಗಳ ಮೂಲಕ ನಾಶಕ್ಕೆ ದೂಡಬೇಡಿರಿ ಎಂದು ಹೇಳಿದ್ದಾನೆ. ಅಲ್ಲಾಹನು ಯಾರ ಸಾಲವನ್ನು ತನ್ನ ಬಳಿಯಲ್ಲಿ ಬಾಕಿ ಇರಿಸುವುದಿಲ್ಲ. ಇಹಲೋಕದಲ್ಲೂ ಪರಲೋಕದಲ್ಲೂ ವಿಜಯಕ್ಕೆ ಕಾರಣವಾಗುವಂತಹ ವ್ಯಾಪಾರದ ಬಗ್ಗೆ ಅಲ್ಲಾಹನು ತಿಳಿಸಿದ್ದಾನೆ. ಸದುದ್ದೇಶದಿಂದ ಅಲ್ಲಾಹನ ಮಾರ್ಗದಲ್ಲಿ ಮಾಡಲಾಗುವ ತ್ಯಾಗವನ್ನು ಅವನು ಅನೇಕ ಪಟ್ಟು ವರ್ಧಿಸುತ್ತಾನೆ. ಇದನ್ನೇ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೇಳಿರುವನು. ಇಂದು ಅಲ್ಲಾಹನ ಕೃಪೆಯಿಂದ ದೀನಿಗಾಗಿ ಧನತ್ಯಾಗದ ಪ್ರಾಧಾನ್ಯವನ್ನು ಮನವರಿಕೆ ಮಾಡಿರುವವರು ಅಹ್ಮದಿಗಳೇ ಆಗಿರುವರು. ಬಡಜನರ ಮಾಮೂಲಿ ತ್ಯಾಗಗಳಿಗೆ ಅಲ್ಲಾಹನು ಎಷ್ಟೊಂದು ಫಲ ನೀಡುತ್ತಾನೆ ಎಂಬುದಕ್ಕೆ ಜಮಾತಿನ ಪ್ರಗತಿಗಳೇ ಅದಕ್ಕೆ ಸಾಕ್ಷಿ. ಅಂತಹ ಉದಾಹರಣೆಗಳನ್ನು ನಾನು ಆಗಾಗ ಹೇಳುತ್ತಿರುತ್ತೇನೆ. ಇಂದು ಸಹ ಹೇಳುವನು. ಶ್ರೀಮಂತರ ತ್ಯಾಗದ ಮಟ್ಟ ಏನು ಎಂದು ಅವರು ಸ್ವತಃ ನೋಡುವುದರ ಕಡೆಗೆ ಈ ಉದಾಹರಣೆಗಳು ಗಮನ ಸೆಳೆಯುವಂತಾಗಬೇಕು. ಅರ್ಧ ಖರ್ಜೂರವನ್ನು ದಾನ ಮಾಡಿಯಾದರೂ ನರಕದ ಬೆಂಕಿಯಿಂದ ರಕ್ಷಣೆ ಪಡೆಯಿರಿ ಎಂದು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನುಡಿದಿರುವರು. ಜಿಪುಣತೆಯಿಂದ ದೂರಿವಿರಿ, ಜಿಪುಣತನವೇ ಹಿಂದಿನ ಸಮುದಾಯಗಳನ್ನು ನಾಶ ಮಾಡಿತ್ತು ಎಂದು ಅವರು ಹೇಳಿದ್ದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಹಾಬಿಯರ ಸ್ಥಿತಿ ಹೇಗಿತ್ತು ಎಂದರೆ, ಎಂದಾದರೂ ಆರ್ಥಿಕ ನೆರವಿಗಾಗಿ ಮನವಿ ಮಾಡಲಾಗುವಾಗ ಅವರು ಕೂಲಿ ಕೆಲಸಕ್ಕಾಗಿ ಹೊರಡುತ್ತಿದ್ದರು ಮತ್ತು ಲಭಿಸುವ ಆದಾಯವನ್ನು ಅಲ್ಲಾಹನ ಮಾರ್ಗದಲ್ಲಿ ಸಮರ್ಪಿಸುತ್ತಿದ್ದರು. ಅಂತಹ ನಿಷ್ಠಾವಂತರನ್ನು ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸತ್ಯಸಂಧ ದಾಸರಾದ ಹಜರತ್ ಮಸೀಹ್ ಇಸ್ಲಾಮರಿಗೂ ಅಲ್ಲಾಹನು ದಯಪಾಲಿಸಿರುವನು. ಅಂತಹ ಅನೇಕ ಘಟನೆಗಳಿಂದ ಅಹ್ಮದಿಯ ಚರಿತ್ರೆ ತುಂಬಿಕೊಂಡಿವೆ. ಈ ತ್ಯಾಗಗಳನ್ನು ಮಾಡುವವರ ನಿಷ್ಠೆಯನ್ನು ಅಲ್ಲಾಹನು ವ್ಯರ್ಥಗೊಳಿಸಲಿಲ್ಲ. ಆದ್ದರಿಂದ ಈ ಸಹಾಬ್ಯರ ಮತ್ತು ತ್ಯಾಗಶೀಲರ ಮಕ್ಕಳು ನೆನಪಿಡಬೇಕಾದ ಸಂಗತಿ ಏನೆಂದರೆ, ಅಲ್ಲಾಹನು ಅವರಿಗೆ ದಯಪಾಲಿಸಿದೆಲ್ಲವೂ ಈ ಹಿರಿಯರ ತ್ಯಾಗಗಳ ಫಲಗಳಾಗಿವೆ. ಅಲ್ಲಾಹನ ಅನುಗ್ರಹದಿಂದ ಇಂದು ಜಮಾತಿನ ಹೆಚ್ಚಿನವರು ತ್ಯಾಗ ಮಾಡುವವರಾಗಿರುವರು. ಆಫ್ರಿಕಾದಲ್ಲೂ ಪಾಕಿಸ್ತಾನದಲ್ಲೂ ಭಾರತದಲ್ಲೂ ಅಂತಹ ಉದಾಹರಣೆಗಳು ಕಂಡುಬರುತ್ತವೆ. ಭಾರತದ ಸಾವಂತವಾಡಿಯ ಒಬ್ಬ ಅಹ್ಮದಿಯಾದ ಸಿರಾಜ್ ಸಾಹಿಬ್ ಹೇಳುತ್ತಾರೆ, ಧನತ್ಯಾಗದ ಅನುಗ್ರಹಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಕೋವಿಡ್ ರೋಗದ ಕಾರಣದಿಂದ ವಕ್ಫೆ ಜದೀದಿನ ಚಂದ ಬಾಕಿ ಇತ್ತು. 2-3 ವರ್ಷಗಳಿಂದ ನನ್ನ ತೋಟದ ಕಟ್ಟಿಗೆಗಳು ಮಳೆ ನೀರಿನಿಂದ ಹಾಳಾಗುತ್ತಿದ್ದವು. ಅದನ್ನು ಖರೀದಿ ಮಾಡುವ ಯಾರನ್ನಾದರೂ ಹುಡುಕುತ್ತಾ ಇದ್ದೆ, ಆದರೆ ಯಾರೂ ಸಿಗುತ್ತಿರಲಿಲ್ಲ. ವಕ್ಫೆ ಜದೀದಿನ ಇನ್ಸ್ಪೆಕ್ಟರ್ ಬಂದು ಚಂದಾ ನೀಡಲು ಹೇಳಿದಾಗ ನಾನು ಬೇಗನೆ 2,000 ರೂಪಾಯಿ ತೆಗೆದುಕೊಟ್ಟೆ. ಬೆಲೆ ನಿಶ್ಚಯಿಸಿಯೂ ಕಟ್ಟಿಗಳನ್ನು ಸಾಗಿಸದೇ ಇದ್ದ ಗಿರಾಕಿ 2 ದಿನಗಳಲ್ಲಿ ಅಚಾನಕ್ಕಾಗಿ ಬಂದು 20,000 ರೂಪಾಯಿ ನೀಡಿ ಎಲ್ಲ ಕಟ್ಟಿಗೆಗಳನ್ನು ಖರೀದಿ ಮಾಡಿಕೊಂಡು ಹೋದರು. ಚಂದಾದ ಅನುಗ್ರಹದಿಂದ ಅಲ್ಲಾಹನು 2,000 ರೂಪಾಯಿಯನ್ನು ವರ್ಧಿಸಿ 20,000 ರೂಪಾಯಿಯಾಗಿ ನನಗೆ ಮರಳಿಸಿರುವನು ಎಂದೇ ನನ್ನ ವಿಶ್ವಾಸವಾಗಿದೆ. ಇಲ್ಲದಿದ್ದರೆ ಕೆಲವು ವರ್ಷಗಳಿಂದ ಹಾಳಾಗುತ್ತಿರುವ ಕಟ್ಟಿಗೆಗಳು ಮುಂದೆಯೂ ಹಾಳಾಗಬಹುದಾಗಿತ್ತು. ಎಂತಹ ಮನೋಹರರಾದ ನಿಷ್ಠಾವಂತರನ್ನು ಲೋಕದ ಮೂಲೆ ಮೂಲೆಗಳಲ್ಲಿ ಹಜರತ್ ಮಸೀಹ್ ಇಸ್ಲಾಮರಿಗೆ ಅಲ್ಲಾಹನು ದಯಪಾಲಿಸಿರುವನು. ಇದೊಂದು ದೀರ್ಘವಾದ ಪಟ್ಟಿಯಾಗಿದೆ. ಯಾವುದನ್ನು ಪ್ರಸ್ತಾಪಿಸುವುದು ಮತ್ತು ಯಾವುದನ್ನು ಬಿಡುವುದು ಎಂದು ನೋಡುವುದೇ ನನಗೆ ಪ್ರಯಾಸಕರವಾಗಿದೆ. ಯಾರ ಘಟನೆಗಳನ್ನು ನಾನು ಪ್ರಸ್ತಾಪಿಸಿಲ್ಲವೋ ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಈ ಜನರು ಅಲ್ಲಾಹನ ಸಂಪ್ರೀತಿಗಾಗಿ ಈ ತ್ಯಾಗಗಳನ್ನು ಮಾಡಿರುವರು. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ನೀವು ನಿಮ್ಮ ಪರಿಶುದ್ಧವಾದ ಸಂಪತ್ತುಗಳಿಂದ ದೀನಿನ ಕಾರ್ಯಗಳಿಗಾಗಿ ಸಹಾಯ ನೀಡಿರಿ. ಒಬ್ಬನಿಗೆ ಅಲ್ಲಾಹನು ಎಷ್ಟರ ಮಟ್ಟಿಗೆ ಶಕ್ತಿ ಮತ್ತು ಸಾಮರ್ಥ್ಯ ನೀಡಿರುವನೋ ಅಷ್ಟನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದರಿಂದ ಹಿಂದೆ ಸರಿಯದಿರಿ. ಅಲ್ಲಾಹನಿಗಿಂತ ಮತ್ತು ಅವನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗಿಂತ ತಮ್ಮ ಸಂಪತ್ತುಗಳಿಗೆ ಆದ್ಯತೆ ನೀಡಬೇಡಿರಿ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಗ್ರಂಥಗಳ ಮೂಲಕ ಪರಿಶುದ್ಧನಾದ ಅಲ್ಲಾಹನು ನನಗೆ ದಯಪಾಲಿಸಿದ ಅರಿವು ಮತ್ತು ಅನುಗ್ರಹಗಳನ್ನು ಏಷ್ಯಾ ಮತ್ತು ಯುರೋಪಿನ ದೇಶಗಳಲ್ಲಿ ಹರಡುವೆನು. ಅಲ್ಲಾಹನ ಅನುಗ್ರಹದಿಂದ ಜಾಗತಿಕ ಅಹಮದಿಯ ಜಮಾತಿಗೆ ಈ ವರ್ಷ 1,29,41,000 ಪೌಂಡಿನ ಧನತ್ಯಾಗವನ್ನು ವಕ್ಫೆ ಜದೀದಿನಲ್ಲಿ ಮಾಡಲು ಸೌಭಾಗ್ಯ ನೀಡಿದನು. ಇದು ಕಳೆದ ವರ್ಷಕ್ಕಿಂತ 7,18,000 ಪೌಂಡಿನಷ್ಟು ಹೆಚ್ಚಿನ ವಸೂಲಿಯಾಗಿದೆ. ಒಟ್ಟು ವಸೂಲಿಯಲ್ಲಿ ಈ ವರ್ಷ ಮೊದಲ ಸ್ಥಾನ ಬ್ರಿಟನ್ನಿಗಿದೆ. ಅನಂತರ ಕೆನಡಾ ಸಹ ಉತ್ತಮ ವರ್ಧನೆ ಮಾಡಿದೆ. ಭಾಗವಹಿಸುವವರಲ್ಲಿ ಅವರು ವರ್ಧನೆ ಮಾಡಿರುವರು. ಇದು ಈ ವರ್ಷ ಅವರ ಬಹಳ ದೊಡ್ಡ ವಿಶೇಷತೆಯಾಗಿದೆ. ಅನಂತರ 3ನೇ ಸ್ಥಾನ ಜರ್ಮನಿಗಿದೆ. ಅನಂತರ ಅನುಕ್ರಮವಾಗಿ ಅಮೇರಿಕಾ, ಪಾಕಿಸ್ತಾನ, ಭಾರತ, ಆಸ್ಟ್ರೇಲಿಯಾ, ಮಿಡಲ್ ಈಸ್ಟಿನ ಒಂದು ಜಮಾತ್, ಇಂಡೋನೇಷ್ಯಾ, ಮಿಡಲ್ ಈಸ್ಟಿನ ಮತ್ತೊಂದು ಜಮಾತ್, ಬೆಲ್ಜಿಯಂ ಈ ರೀತಿಯಲ್ಲಿದೆ. ಆಫ್ರಿಕಾದ ಜಮಾತುಗಳಲ್ಲಿ ಮೊದಲ ಸ್ಥಾನ ಮೊರಿಷಿಯಸ್, ಅನಂತರ ಅನುಕ್ರಮವಾಗಿ ಘಾನಾ, ಬುರ್ಕಿನೋಫಾಸೋದಲ್ಲಿ ಸ್ಥಿತಿಗತಿಗಳು ಬಹಳಷ್ಟು ಕೆಟ್ಟಿವೆ. ಹಾಗಿದ್ದರೂ ಅದು ಆಫ್ರಿಕಾದಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಅನಂತರ ತಂಜಾನಿಯಾ, ನೈಜೀರಿಯಾ, ಲೈಬೀರಿಯಾ, ಗೇಂಬಿಯಾ, ಮಾಲಿ, ಯುಗಾಂಡ ಮತ್ತು ಸಿರಾಲಿಯೋನ್. ವಕ್ಫೆ ಜದೀದಿನಲ್ಲಿ ಪಾಲ್ಗೊಂಡಿರುವವರ ಒಟ್ಟು ಸಂಖ್ಯೆ 15,50,000 ಆಗಿದೆ. ಅಲ್ಲಾಹನ ಅನುಗ್ರಹದಿಂದ ಈ ವರ್ಷ 46,000 ನಿಷ್ಠಾವಂತರು ಹೊಸದಾಗಿ ಸೇರಿರುವರು. ಪಾಲ್ಗೊಳ್ಳುವಿಕೆಯ ವರ್ಧನೆಯಲ್ಲಿ ಮೊದಲ ಸ್ಥಾನ ಕೆನಡಾ, ಅನಂತರ ಅನುಕ್ರಮವಾಗಿ ತಂಜಾನಿಯಾ, ಕ್ಯಾಮರೂನ್, ಗ್ಯಾಂಬಿಯಾ, ನೈಜೀರಿಯಾ, ಗಿನಿಬಸಾವ್ ಮತ್ತು ಕಾಂಗೋ ಕಿನ್ಶಾಸಾ. ಭಾರತದ 10 ರಾಜ್ಯಗಳಲ್ಲಿ ಮೊದಲ ಸ್ಥಾನ ಕೇರಳ, ಅನಂತರ ಅನುಕ್ರಮವಾಗಿ ತಮಿಳುನಾಡು, ಜಮ್ಮು ಕಾಶ್ಮೀರ, ತೆಲಂಗಾಣ, ಕರ್ನಾಟಕ, ಒಡಿಶಾ, ಪಂಜಾಬ್, ವೆಸ್ಟ್ ಬಂಗಾಳ, ದೆಹಲಿ ಮತ್ತು ಮಹಾರಾಷ್ಟ್ರ.
ವಸೂಲಿಯಲ್ಲಿ ಮೊದಲ 10 ಜಮಾತುಗಳು ಅನುಕ್ರಮವಾಗಿ ಹೈದರಾಬಾದ್, ಕೊಯಂಬತ್ತೂರು, ಕಾದಿಯಾನ್, ಕ್ಯಾಲಿಕಟ್, ಮಂಜೇರಿ, ಬೆಂಗಳೂರು, ಮೇಲಪಾಳೆಯಂ, ಕಲ್ಕತ್ತಾ, ಕರುಳಾಯಿ ಮತ್ತು ಕೇರಂಗ್. ಅಲ್ಲಾಹನು ಎಲ್ಲ ತ್ಯಾಗಶೀಲರ ಸಂಪತ್ತು ಮತ್ತು ಜೀವಗಳಲ್ಲಿ ಅಪಾರವಾದ ಅನುಗ್ರಹಗಳನ್ನು ದಯಪಾಲಿಸಲಿ. ಫೆಲೆಸ್ತೀನಿಯರಿಗಾಗಿ ದುಆ ಮಾಡಲು ನಾನು ಮನವಿ ಮಾಡುತ್ತಾ ಬಂದಿದ್ದೇನೆ. ಈಗಲೂ ಅವರನ್ನು ನೆನಪಿಡಿರಿ. ಮೊದಲು ಸಹ ನಾನು ಹೇಳಿದ್ದೆ, ತಮ್ಮ ತಮ್ಮ ಕ್ಷೇತ್ರದ ಜನರೆಡೆಯಲ್ಲಿ ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇರಿ, ಜನರೊಡನೆ ಹೇಳುತ್ತಾ ಇರಿ, ವಿಶೇಷವಾಗಿ ರಾಜಕಾರಣಿಗಳೊಡನೆ. ಇಸ್ರೇಲ್ ಸರ್ಕಾರ ತಮ್ಮ ದೌರ್ಜನ್ಯಗಳಿಂದ ದೂರ ಸರಿಯುವುದೆಂದು ಅನಿಸುತ್ತಿಲ್ಲ. ಮಾತ್ರವಲ್ಲ, 2024ರ ವರ್ಷ ಕೂಡ ಯುದ್ಧದ ವರ್ಷವಾಗಿದೆ ಎಂದು ಅವರು ಸೈನಿಕರಿಗೆ ಸಂದೇಶ ನೀಡಿರುವರು. ಅಲ್ಲಾಹನು ಫೆಲೆಸ್ತೀನಿಯರ ಮೇಲೆ ಕರುಣೆ ತೋರಲಿ. ರೀಜನ್ನಲ್ಲೂ ಯುದ್ಧ ಹರಡುವ ಅಪಾಯವಿದೆ ಎಂದು ಈಗ ಹೇಳಲಾಗುತ್ತಿದೆ. ಅನಂತರ ಜಾಗತಿಕ ಯುದ್ಧವು ನಡೆಯಬಹುದು. ಬೇರೂತಿನ ಸುತ್ತಮುತ್ತ ಕೂಡ ಅವರು ಬಾಂಬ್ ದಾಳಿ ಆರಂಭಿಸಿದ್ದಾರೆ. ಅವರು ಈಗ ದೌರ್ಜನ್ಯವನ್ನು ವರ್ಧಿಸುತ್ತಾ ಹೋಗುತ್ತಿದ್ದಾರೆ. ಯುದ್ಧವನ್ನು ಸೀಮಿತಗೊಳಿಸಿರಿ ಎಂದು ಅವರೊಡನೆ ಅಮೆರಿಕ ಬಾಹ್ಯವಾಗಿ ಹೇಳುತ್ತಿದೆ. ಆದರೆ ಇದು ಕೇವಲ ಬಾಯಿ ಮಾತು ಎಂದು ತೋರುತ್ತಿದೆ. ಅದು ಅವರ ತಗ್ಗಿದ ಧ್ವನಿಯಾಗಿದೆ. ಗಾಜಾದಿಂದ ಫೆಲೆಸ್ತೀನಿಯರನ್ನು ಹೊರಗೆ ಹಾಕುವುದು ಮತ್ತು ಈ ಪ್ರದೇಶವನ್ನು ವಶಪಡಿಸುವುದೇ ಅವರ ನಿಜವಾದ ಯೋಜನೆ ಎಂದು ತೋರುತ್ತದೆ. ಅಲ್ಲಾಹನು ಫೆಲೆಸ್ತೀನಿಯರ ಮೇಲೆ ಕೃಪೆ ತೋರಲಿ ಮತ್ತು ಮುಸ್ಲಿಮರ ಮೇಲೂ ಕರುಣೆ ತೋರಲಿ. ಅವರಿಗೂ ಬುದ್ಧಿ ಮತ್ತು ವಿವೇಕ ನೀಡಲಿ. ಕಾಲಘಟ್ಟದ ಇಮಾಮಿನ ಕರೆಯನ್ನು ಆಲಿಸುವುದರ ಮತ್ತು ನಂಬುವುದರ ಕುರಿತು ಅವರು ಯೋಚಿಸುವಂತಾಗಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.